ಟೀಚರ್ ಪಾಠ ಮಾಡ್ತಾನೆ. ಏನ್ ಪಾಠ ಮಾಡ್ತಾನೆ? ರಾವು ಕೇತು, ಕೇತು ರಾವು, ಶನಿ ರಾವಿಗೆ ಹೋದ, ಕೇತು ಹೀಗೆ ಬಂದಂತ ಗ್ರಹಣ ಪಾಠ ಮಾಡ್ತಾನೆ. ಮಾಡಿದ ಕೂಡಲೇ ಈ ಸಂಪ್ರದಾಯವಾದಿಗಳು ಗ್ರಹಣದ ದಿವಸ ಮನೆಯಲ್ಲಿರೋ ನೀರ್ನೆಲ್ಲ ಹೊರಗಡೆ ಚೆಲ್ಲಿಸಿ ಬಿಡ್ತಾರೆ. ಗ್ರಹಣದ ನೀರು ಮನೆಯಲ್ಲಿರೋದನ್ನೆಲ್ಲ ಚೆಲ್ಲಿಸಿಬಿಟ್ಟು ಪುನಃ ನೀರು ಬಿಟ್ಟಿದ್ನ ತುಂಬಿಸ್ಕೋತಾರೆ. ಹಾಗಾದ್ರೆ ಕಾವೇರಿ ನದಿ ಮೇಲೆ ಗ್ರಹಣದ ಛಾಯೆ ಬಿದ್ದಿಲ್ಲೇನೋ? ಹೇಳ್ರಮ್ಮ. ದರ್ಬೆ ಒಳಗೆ ತೋರಿಸ್ಬಿಡ್ತಾನಂತೆ ಮುಕ್ತಿ. ಅದು ತುಪ್ಪಕ್ಕೆ ದರ್ಬೆ ಹಾಕ್ಬಿಡ್ಬೋದು, ಉಪ್ಪಿನಕಾಯಿಗೆ ಹಾಕ್ಬಿಡೋದು. ನೀರ್ ಚೆಲ್ಬಿಡು, ತುಪ್ಪ ಚೆಲ್ಲು, ಉಪ್ಪಿನಕಾಯಿ ಚೆಲ್ಲು, ಖಾರದ ಪುಡಿ ಚೆಲ್ಲು. ತಮ್ಮ ಪಾಪ ನಿಮ್ಮ ಮನೆ ಒಳಗಡೆ ಏನು ತುಪ್ಪ ಇಲ್ಲ, ಉಪ್ಪಿನಕಾಯಿ ಇಲ್ಲ, ಏನಿಲ್ಲ, ನೀರು ತುಂಬಿಸ್ಕೊಂಡ್ರೆ ಚೆಲ್ಲಿಸಿ ಬಿಡೋದು ಎದುರಿಸಿಬಿಟ್ಟು. ಇದು ಈ ಜಗತ್ತಿನಲ್ಲಿ ಎಷ್ಟು ಮೋಸ ಆದ ಅಂತ ಹೇಳ್ತೀನಿ ನಾನು. ಅದಕ್ಕೆ ವಿದ್ಯಾರ್ಥಿಗಳೇ ದೇವರು ನಿಮಗೆ ಒಳ್ಳೆಯ ಕಣ್ಣು ಕೊಟ್ಟಿದ್ದಾನೆ, ಪುಸ್ತಕಗಳನ್ನು ಓದಿ. ಒಳ್ಳೆಯ ನಾಲಿಗೆ ಕೊಟ್ಟಿದ್ದಾನೆ, ವಿಚಾರಗಳನ್ನು ಮಂಡನೆ ಮಾಡುವ ಶಕ್ತಿಯನ್ನು ಇಟ್ಟುಕೊಳ್ಳಿ. ಒಳ್ಳೆಯ ಕಿವಿಗಳನ್ನು ಕೊಟ್ಟಿದ್ದಾನೆ, ಒಳ್ಳೆ ವಿಚಾರಗಳನ್ನು ಕೇಳುವ ಶಕ್ತಿಯನ್ನು ಕೊಡ್ರಿ. ಎಲ್ಲರ ಜೊತೆಯಿಂದ ಪ್ರೀತಿಯಿಂದ ಇರಿ. ಆದರೆ ನಿಮಗೆ ಈ ಸೃಷ್ಟಿಗೆ ವಿರೋಧವಾಗಿರ್ತಕ್ಕಂಥದ್ದು, ಧರ್ಮಕ್ಕೆ ವಿರೋಧವಾಗಿರ್ತಕ್ಕಂಥದ್ದು, ಜಾತಿಗೆ ವಿರೋಧವಾಗಿರ್ತಕ್ಕಂಥದ್ದು, ಮನಸ್ಸಿಗೆ ಒಪ್ಪಲಾರದ ಮೂಢನಂಬಿಕೆಗಳ ವಿಚಾರಧಾರೆಗಳು ಬಂದಾಗ ಅದು ನಿಮ್ಮನ್ನು ಒಪ್ಪಿಕೊಳ್ಳದೇ ಇದ್ದರೂ ಸಹ ನೀವು ಒಪ್ಪಿಕೊಳ್ಳುವ ರೀತಿಯಲ್ಲಿ ಬದುಕಬೇಡ್ರಿ. ಅದನ್ನು ಪ್ರತಿಭಟಿಸುವಂತ ಮನೋಭಾವನೆಯನ್ನು ಇಟ್ಟುಕೊಳ್ಳಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳ ಲಕ್ಷಣ ಅನ್ನತಕ್ಕಂಥದನ್ನು ನೀವು ಯಾರು ಮರಿಬೇಕಾಗಿಲ್ಲ. ಮನುಷ್ಯನ ಬದುಕು ಪ್ರತಿಭಟಿಸಲೇಬೇಕು. ನನ್ನ ಭಾಷಣ ಬಹಳ ಜನ ಹುಡುಗರಿಗೆ ಇಡ್ತಿರಲ್ಲ ಅಂತ ನನಗೆ ಗೊತ್ತಿದೆ, ಮ್ಯಾಕ್ಸಿಮಮ್ ನನಗೆ ಗೊತ್ತಿದೆ. ಯಾಕಂತಂದ್ರೆ ನಿಮ್ಗಳ ಮನಸ್ಸು ನನಗೆ ಬಹಳ ಸೂಕ್ಷ್ಮತೆ. ಯಾಕಂತಂದ್ರೆ ನಿಮಗೆ ಭಯ ಇರ್ತದೆ, ನಾನು ದೊಡ್ಡವನಾಗಬೇಕು, ನಾ ಕಾರ್ ಇಟ್ಕೊಳ್ಬೇಕು, ನನಗೆ ಚಲೋ ಎಂಡ್ರು ಬರಬೇಕು, ನನ್ನ ಮನೆಯೊಳಗೆ ಏನು ಕೆಟ್ಟದಾಗಬಾರದು. ಅವ್ರು ಏನ್ ತಮ್ಮ, ಕಾರು ಮುಖ್ಯನೋ ಕಾಲು ಮುಖ್ಯನೋ? ಕಾಲಿದ್ರೆ ಕಾರು, ಕಾಲಿಲ್ಲ ಅಂದ್ರೆ ಕಾರ್ ತಗೊಂಡು ಏನು ಮಾಡ್ತೀಯ? ಟಿವಿ ಮುಖ್ಯನೋ ಕಣ್ಣು ಮುಖ್ಯನೋ? ಟಿವಿ ತಗೊಂಡು ಏನು ಮಾಡೋದು ಕಣ್ಣೇ ಇಲ್ಲದೆ ಇದ್ರೆ? ಕೈ ಚಲೋನೋ ಮೊಬೈಲ್ ಚಲೋನೋ? ಕೈ ನೆಟ್ಟಿಗಿದ್ರೆ ಕಳ್ಸಕ್ ಬರ್ತದ ಐ ಲವ್ ಯು ಅಂತ. ಆ ಕಡೆ ಕೈ ಚೆನ್ನಾಗಿತ್ತಂದ್ರೆ ಐ ಲವ್ ಯು ಟು ಅಂತ ಬರ್ತದದು. ನಡೆಯಲ್ಲ ಅದು. ಎಷ್ಟು ಚೆನ್ನಾಗಿರ್ತದೆ ಜಗತ್ತು. ಅದು ಕೈ ಬಾಳ ಬದ್ರ ಇರ್ಬೇಕು ತಮ್ಮ. ಜೀವನವನ್ನ ಚೆನ್ನಾಗಿ ಎಂಜಾಯ್ ಮಾಡ್ರಿ. ಏನು ಮಾಡ್ರಿ? ದಯಮಾಡಿ ಹೇಳ್ತೇನೆ, ಬದುಕೋದು ಹೇಗೆ ಅಂತಂದ್ರೆ ನಿಮ್ಗೆ ಹೇಳಿಕೊಡ್ತೇನೆ. ದಯಮಾಡಿ ಎದುರಬೇಡ್ರಿ. ದೇವರು ಧರ್ಮ ನೋಡ್ರಿ, ನೀವು ಸೇದಬೇಡ್ರಿ, ಕುಡಿಬೇಡ್ರಿ, ಇಸ್ಪೇಟ್ ಆಡಬೇಡ್ರಿ, ವ್ಯಸನಗಳಿಂದ ವಿಮುಕ್ತರಾಗ್ರಿ. ಇದು ಮುಖ್ಯವಾಗಿ ನೀವು ಬಿಡಬೇಕಾಗಿರ್ತಕ್ಕಂಥದ್ದು. ನೀವು ಮುಖ್ಯವಾಗಿ ವ್ಯಸನದಿಂದ ದೂರ ಆಗ್ರಿ. ಬೆಳಿಗ್ಗೆ ಎದ್ದೇಳ್ರಿ, ಜಳಕ ಮಾಡ್ರಿ. ಸುಮ್ಮನೆ ನಿಮ್ಗೆ ನಂಬಿಕೆ ಇದ್ರೆ ದೇವರ ಮೇಲೆ ನಂಬಿಕೆ ಇಡ್ರಿ. ಇಲ್ಲ ಅಂದ್ರೆ ನಿಮ್ಮ ತಂದೆ ತಾಯಿಗಳನ್ನ ದೇವರು ಅಂತ ನಮಸ್ಕಾರ ಮಾಡ್ರಿ. ಶಾಲೆಗೆ ಬನ್ರಿ, ಮಾಸ್ಟರ್ ಹೇಳಿದ ಪಾಠನೆಲ್ಲ ಚೆನ್ನಾಗಿ ಕಲೀರಿ. ಚೆನ್ನಾಗಿ ಕಲ್ತ ಮೇಲೆ ದುಡಿರಿ. ದುಡ್ದ ಮೇಲೆ ರೊಕ್ಕ ಬಂದ್ಮೇಲೆ ಮೊಬೈಲ್ ತಗೊಳ್ರಿ, ಕಾರ್ ತಗೊಳ್ರಿ. ವಯಸ್ಸಾದ ಕೂಡಲೇ ಚಲೋ ಒಂದು ಹೆಂಡತಿನ ಮದುವೆ ಮಾಡ್ಕೊಳ್ರಿ. ಮದುವೆ ಮಾಡ್ಕೊಂಡ್ಮೇಲೆ ಮಕ್ಕಳ ಹಿಡಿತ್ರಿ. ಮಕ್ಕಳ ಆದ್ಮೇಲೆ ಏನಾಗ್ತಾರೆ, ಅವ್ರಿಗೊಂದು ಶಿಕ್ಷಣ ಕೊಡ್ರಿ. ಶಿಕ್ಷಣ ಕೊಟ್ಟು ಸ್ವಲ್ಪ ದುಡ್ಡು ಜಾಸ್ತಿ ಆಯ್ತು ಅಂದ್ರೆ ಸಿಂಗಾಪುರ್ ಅದು ಇದು ತಿರುಗಾಡ್ರಿ. ಅದು ಇಲ್ಲ ಅಂತಂದ್ರೆ ಚಲೋ ಹೋಟ್ಲಲ್ಲಿ ಊಟ ಮಾಡ್ರಿ. ರಾತ್ರಿ ಬಂದು ಕುಳಿತುಕೊಂಡು ಎಲ್ಲರ ಜೊತೆ ಪ್ರೀತಿ ಪ್ರೇಮದಿಂದ ತಂದೆ ತಾಯಿಯನ್ನು ಹೊರಗಡೆ ಹಾಕಲಾರದಂತೆ ಅವ್ರಿಗೆ ಇಷ್ಟ ಅನ್ನ ನೀರನ್ನು ಕೊಟ್ಟು ಅವ್ರು ನಮ್ಮನ್ನು ಬದುಕಿಸಿದ್ದಾರೆ ಅನ್ನತಕ್ಕಂಥ ನೈತಿಕತೆಯ ಬದುಕನ್ನು ಇಟ್ಕೊಡ್ರಿ. ರಾತ್ರಿ ಒಂದು ಉದಯ ಮ್ಯೂಸಿಯಲ್ ಪಿಕ್ಚರ್ ನೋಡಿ ಆರಾಮಾಗಿ ಮಲ್ಕೊಡ್ರಿ. ಬೆಳಿಗ್ಗೆ ಜೀವ ಇದ್ರೆ ಎದ್ದೇಳ್ರಿ, ಸತ್ರೆ ಹೋಗ್ರಿ. ಆ ಕಡೆ ಮುಗಿದೋಯ್ತು. ಏನದ ಈ ಜಗತ್ನಾಗ? ಎದಕ್ಕೆ ತಲೆ ಕೆಡಿಸ್ಕೊಂಡಿದ್ದೀರಿ? ನನಗೆ ಅರ್ಥನೇ ಆಗೋಲ್ದು. ಈ ಸ್ವಾಮಿ ಹತ್ರ ಹೋದ್ರೆ ನನ್ನ ಉದ್ಧಾರ ಆಗ್ತದ, ಆ ಸ್ವಾಮಿ ಹತ್ರ ಹೋದ್ರೆ ಉದ್ಧಾರ ಆಗ್ತದ. ಈ ಹೆಣ್ಣು ಮಕ್ಕಳು ಸೋಮವಾರ ಸೋಮೇಶ್ವರನ ಪೂಜೆ, ಮಂಗಳವಾರ ಮಂಗಳಗೌರಿ ಪೂಜೆ, ಬುಧವಾರ ಭೂದೇವಿ ಪೂಜೆ, ಗುರುವಾರ ಗುರುರಾಯರ ಪೂಜೆ, ಶುಕ್ರವಾರ ಅಷ್ಟಲಕ್ಷ್ಮಿಯರ ಪೂಜೆ, ಶನಿವಾರ ಶನಿಮಾತ್ಮನ ಪೂಜೆ, ಭಾನುವಾರ ರಜಾ. ಅದಕ್ಕಾಗಿ ಎಲ್ಲ ದೇವ್ರಿಗೂ ರಜಾ, ರಜಾ ಮುಗಿಸಿ ಬಿಡೋದಕ್ಕೆ. ಎಷ್ಟು ಚೆನ್ನಾಗಿದೆ. ಏನ್ ನಡೆದದ ನೋಡ್ಬೇಕು. ಬೆಳಗ್ಗೆ ಒಬ್ಬೊಬ್ಬ ಹೇಳತ್. ಈಗ ಒಬ್ಬ ಅವ ನರೇಂದ್ರ ಶರ್ಮಾ ಈಗ ಅನ್ನಕತ್ತಾನ, ಈ ವರ್ಷ ಮದುವೆ ಆದ್ರೆ ಮದುವೆ ಅಂತೀವಿ, 4 ವರ್ಷ ಮದುವೆ ಇಲ್ಲ ಅಂದಾನ ಇಲ್ಲ. ಯಾರ್ಯಾರು ಕೇಳಿದ್ರಿ ಕೈ ಎತ್ರಿ. ಬೆಳಿಗ್ಗೆ ಎದ್ದು ನೋಡಲ್ ಅವ್ನು ಹುಡುಗ ಕೈ ಎತ್ತ ನೋಡ. ಅಲ್ಲ, ಈ 4 ವರ್ಷ ಮದುವೆನೇ ಇಲ್ಲ ಅಂತಂದ್ರೆ ಏನ್ರಿ ಕರ್ಮ? ಆಗ್ಲೇ ಯಾವ್ದೊಂದು ಹುಡುಗ ಮೂಢನಂಬಿಕೆ ಮಾತನಾಡೋಗಿ ಹೇಳ್ದ, ಎಣ್ಣೆ ದೀಪ ಹಚ್ಚಿಬಿಟ್ರೆ ಪ್ರಳಯ ಹೋಗ್ತದಂತ. ಇದು ಒಪ್ಪಂದ ಇರ್ತದ್ರಿ. ಹಳೆ ಎಣ್ಣೆ ಇದೆ ನೋಡ್ರಿ, ಸತ್ತಾಗ ಬಾಳ ಕಾಯಿ ಬಂದಿರ್ತದ. ಸತ್ತಾಗ ಯಾರ್ದಾರ ಮನೆ ಕಾಯಿ ಬಂದಿರ್ತದಲ್ರಿ, ಆ ಕಾಯಿ ಮಾರಾಟ ಮಾಡೋದಿಲ್ರಿ. 500 ಪುನಃ ತಂದು ಕಾಯಿ ಅಂಗಡಿ ಕೊಟ್ಟಿರ್ತಾನ. ಪುನಃ ಅದೇ ಕಾಯಿ ತಗೊಂಡು ಬರೋದು ಹೊಡ್ಯಾಕ. ಅದು ಹೊಡಿಬಾರ್ದು ಅಂತ ಒಂದು ಪದ್ಧತಿ ಮಾಡಿ ಇಟ್ಬಿಡ್ತಾನ, ಅವ ಮಾರ್ತಾನ. ಇವೆಲ್ಲ ಸಮಾಜದಲ್ಲಿ ಬಹಳ ಹೊಲಸುತನದ ಪರಮಾವಧಿ ಇದೆ. ಅದಕ್ಕಾಗಿ ನೀವು ಮುಕ್ತರಾಗಬೇಕು. ನಿಮ್ಮ ಕಣ್ಣುಗಳೆಲ್ಲವೂ ಸ್ವಚ್ಛ ಆಗಬೇಕು, ನಿಮ್ಮ ಕಿವಿಗಳೆಲ್ಲವೂ ಸ್ವಚ್ಛ ಆಗಬೇಕು, ನಿಮ್ಮ ಹೃದಯಗಳೆಲ್ಲವೂ ಸ್ವಚ್ಛ ಆಗಬೇಕು. ನಾವು ದೇವರಿಲ್ಲ ಅಂತ ಹೇಳ್ತಾ ಇಲ್ಲ.
ನಿಮ್ಮನ್ನ ಪ್ರೀತಿ ಮಾಡುವುದೇ ದೇವರು, ನಿಮಗೆ ಬದುಕು ಕೊಡುವುದೇ ದೇವರು, ನಿಮ್ಮನ್ನ ಮೋಸ ಮಾಡದಿರುವುದೇ ದೇವರು, ನಿಮ್ಮನ್ನ ನಮ್ಮಂತೆ ಕಾಣುವುದೇ ದೇವರು. ಇದು ದೇವರು. ಸುಮ್ಮನೆ ಇಲ್ದಿರೋ ದೇವ್ರು ತಗೊಂಡೇನು ಮಾಡೋಣ? ಕೈಲಾಸದಲ್ಲಿ ಶಿವ ಇದ್ದಾನಂತೆ, ಪಾರ್ವತಿ ಇದ್ದಾಳಂತೆ, ತಲೆ ಮೇಲೆ ಒಬ್ಬಳನ್ನ ಇಟ್ಕೊಂಡಾನಂತ, ತೊಡೆ ಮ್ಯಾಗ ಒಬ್ಬಳನ್ನ ಇಟ್ಕೊಂಡಾನಂತ, ಅವಳಿಲ್ದಾಗ ಇವಳ ಜೊತೆ ಲವ್ ಅಂತೆ, ಅವಳಿಲ್ದ ಇವಳ ಜೊತೆ ಡಿವೋಟ್ ಅಂತೆ. ತಗೊಂಡೇನು ಪುರಾಣ ತಗೊಂಡು ಇದನ್ನ ಹೇಳ್ಕೊತಾ ಬಂದ್ರು ನಿಮ್ಮ ನಂಬಿಸಿದ್ರಿ, ಇದನ್ನ ದೇವ್ರು ಅಂತ ನಂಬಿಸಿದ್ರಿ ಈ ಮಂದಿ. ನಮ್ಮಂತ ಸ್ವಾಮಿಗಳು ನಂಬಿಸ್ಬಿಟ್ರು ನಿಮ್ಮನ್ನ. ಅದಕ್ಕೆ ಶರಣರು ಬಂದು ಹೇಳಿದ್ರು, ಪುರಾಣವೆಂಬುದೊಂದು ಪುಂಡರ ಗೋಷ್ಠಿ, ಪುರಾಣವೆಂಬುದೊಂದು ಪುಂಡರ ಗೋಷ್ಠಿ, ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರೋ, ಅಲ್ಲಿರುವ ಶಿವನು ದಡ್ಡ ಕಾಣಿರೋ, ಅಲ್ಲಿರುವ ಗಣಗಳು ಮೈಗಳ್ಳರು ಕಾಣಿರೋ, ಬೇಡನೆಗೆ ಕೈಲಾಸ, ಬಾಡುವುದು ಕಾಯಕ, ಕಾಯಕ ದೀಕ್ಷೆಯನ್ನು ನೀಡು, ನಾಡ ಹಂದರಕ್ಕೆ ಹಬ್ಬಿಸಿವೆ ಕಾಯಕವೇ. ಇಷ್ಟು ಚಿಂತನೆ ಮಾಡ್ರಿ, ಬಹಳ ಚಲೋ ಇರ್ತೀರಿ. ಒಂದು 100 ರೂಪಾಯಿ ಇಟ್ರೆ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಯೋಚನೆ ಮಾಡ್ತೀರಿ. ಹಾಗೆ ಒಬ್ಬ ಸ್ವಾಮೀಜಿ ಹತ್ರ ಹೋಗಿ ನಮಸ್ಕಾರ ಮಾಡಿದ್ರೆ ನಿಮಗೆ ಜ್ಞಾನ ಸಿಕ್ಕಿದ್ರೆ ಅಂದ್ರೆ ಮಾತ್ರ ನಮಸ್ಕಾರ, ಇಲ್ಲಾಂದ್ರೆ ಶರಣಾರ್ಥಿ ಅಂತ ಹೇಳೋದು, ಸುಮ್ಮನೆ ಬಾತ ಬಿಟ್ಕೊಂಡು ಹೋಗೋದು. ಈ ಸ್ವಾಮಿ ದೊಡ್ಡ, ಆ ಸ್ವಾಮಿ ದೊಡ್ಡ, ಅವ ಪವಾಡ ಮಾಡ್ತಾನೆ, ಇವನು ಪವಾಡ ಮಾಡ್ತಾನೆ, ನಿತ್ಯಾನಂದರನ್ನು ತಂದು ಪರೀಕ್ಷೆ ಮಾಡೋ ಪರಿಸ್ಥಿತಿ ಬಂದಂಗ ಬಂದ್ಬಿಡ್ಬಹುದು ಅನ್ನತಕ್ಕಂಥ ತಿಳ್ಕೊಳ್ಬೇಕಾಗ್ತದ. ನಾನಂತೂ ಸ್ವಾಮೀಜಿ ಅಲ್ಲ. ನಾನು, ನೀವು ಅನ್ಬೋದು ಯಾಕ್ರಿ ಸ್ವಾಮೀಜಿ ಅಲ್ಲ ಅಂತೀರಿ, ಮತ್ತೆ ಕಾವಿ ಬಟ್ಟೆ ಹಾಕಿದವರು ಸ್ವಾಮಿಗಳಲ್ಲ. ಜೈನ ಮುನಿಗಳಿಗೆ ಬಟ್ಟೆ ಇಲ್ಲ. ಕಾವಿ ಸ್ವಾಮೀಜಿಯ ಸಂಕೇತವಲ್ಲ. ಮೋಸ ಮಾಡದೆ ಸಮಾಜವನ್ನು ತಿದ್ದುವ ಕೆಲಸ ಯಾರು ಮಾಡಿದ್ರು ಅವರೆಲ್ಲರೂ ಸ್ವಾಮಿಗಳೇ ಅನ್ನತಕ್ಕಂಥದನ್ನ ತೀರ್ಮಾನ ಮಾಡಿಕೊಳ್ಳಬೇಕಾಗಿದೆ. ತೀರ್ಮಾನಕ್ಕೆ ಬರಬೇಕು. ಈ ತರದ ವಿಚಾರಗಳಿಗೆ ಬಂದಾಗ ಮಾತ್ರ ಬದುಕಲಿಕ್ಕೆ ಸಾಧ್ಯ ಸಮಾಜ. ಇಲ್ಲಾಂದ್ರೆ ಹೆಜ್ಜೆ ಹೆಜ್ಜೆಗೂ ನಿಮ್ಮನ್ನ ಹಿಂಸಿಸ್ತಾ ಇರ್ತಾರೆ. ದಯಮಾಡಿ ನಿಮ್ಮ ಹಕ್ಕು, ನಿಮ್ಮ ಬದುಕಲಿಕ್ಕೆ ತಾಕತ್ತಿದೆ. ಇಂಜಿನಿಯರ್ ಆಗ್ರಿ, ಡಾಕ್ಟರ್ ಆಗ್ರಿ, IAS ಆಗ್ರಿ, IPS ಆಗ್ರಿ, MBA ಓದ್ರಿ, ನರ್ಸಿಂಗ್ ಸ್ಕೂಲ್ ಕಡೆಗೆ ಹೋಗ್ರಿ. ಒಳ್ಳೊಳ್ಳೆ ನರ್ಸಿಂಗ್ ಇದೆ, BSc BEd ನರ್ಸಿಂಗ್ ಇದೆ, MNC ನರ್ಸಿಂಗ್ ಮಾಡ್ರಿ, ಪ್ಯಾರಾಮೆಡಿಕಲ್ ಕೆಲಸಗಳಿದೆ, ITN ಓದ್ಕೊಳ್ರಿ, ಡಿಪ್ಲೊಮಾಗಳನ್ನು ಓದ್ಕೊಳ್ಳಿ. ಸರ್ಕಾರ ಕೊಡುವ ಸವಲತ್ತುಗಳನ್ನ ಚೆನ್ನಾಗಿ ಬಳಸ್ಕೊಳ್ರಿ. ಅದು ನಿಮ್ಮ ಹಕ್ಕುದರ ಜೊತೆಗೆ ನಿಮ್ಮ ಬದುಕಿಗೆ ಕೊಟ್ಟಿರ್ತಕ್ಕಂಥ ಹಣ ಅನ್ನತಕ್ಕಂಥ ತಿಳುವಳಿಕೆಯೂ ನಿಮಗೆ ಬರಬೇಕು ಅನ್ನೋದನ್ನ ನೀವು ಕೆಳವರ್ಗದ ಸಮುದಾಯದವರು